ಕೋಕೋ ಗುರು ತೆಂಗಿನೆಣ್ಣೆ ಉತ್ಪನ್ನಗಳು ಈಗ 4 ಜಿಲ್ಲೆಗಳಲ್ಲಿ ಲಭ್ಯವಿದೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಿಕ್ಕಮಗಳೂರು. ಇದಿಷ್ಟು ಕಡೆ ಅಂಗಡಿಗಳಲ್ಲಿ ದೊರಕಲಿಕ್ಕೆ ನಾವು ಮೊದಲಿಂದ ವ್ಯಾನ್ ಸೇಲ್ಸ್ ಮಾಡ್ತಿದ್ದೆವು. ನಮ್ಮ ಗಾಡಿ ಇಲ್ಲಿಂದ ಬಂದು ಸಪ್ಲೈ ಕೊಡ್ತಾ ಇದ್ದದ್ದು ಅಂಗಡಿಗಳಿಗೆ. ಈಗ ಕಳೆದ 2 ವರ್ಷಗಳಿಂದ ನಮಗೆ ಇನ್ನೂ ಬೆಳಿಲಿಕ್ಕೆ ಅಂತೇಳಿ ನಾವು ಅಲ್ಲಿ ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ ಮಾಡಿದ್ದೇವೆ. ಹಾಗೆ 4 ಡಿಸ್ಟ್ರಿಕ್ಟ್ಸ್ಗಳಿಗೆ ನಾವೀಗ ಒಂದು 25 ಜನ ಡಿಸ್ಟ್ರಿಬ್ಯೂಟರ್ಸ್ ಮಾಡಿದ್ದೇವೆ. ನಮಗೆ ಇನ್ನೂ ಬೆಳಿಬೇಕು. ಹಾಗಾಗಿ ನಮ್ಮ ಬೆಳವಣಿಗೆಯಲ್ಲಿ ಇನ್ನೂ ನಮಗೆ ವಿತರಕರ ಪಾರ್ಟ್ನರ್ಶಿಪ್ ಬೇಕು ಅಂತ ನಾವೀಗ ಪ್ರಯತ್ನ ಮಾಡ್ತಾ ಇದ್ದೇವೆ. ಕೋಕೋ ಗುರು ನಮ್ಮೊಂದು FMCG ಪ್ರಾಡಕ್ಟ್ ಆಗಿರೋದ್ರಿಂದ ಹಂತವಾಗಿ ನಾವು ಪ್ರಾಡಕ್ಟ್ ಅನ್ನು ಕಸ್ಟಮರ್ಗೆ ರೀಚ್ ಮಾಡಿಸ್ತೇವೆ. ನಮ್ಮ ಕೋಕೋ ಗುರು ಉತ್ಪನ್ನಗಳು ಕಳರ್ಪೆಯಲ್ಲಿರುವ ಆಯಿಲ್ ಮಿಲ್ ನಿಂದ ಪ್ಯಾಕ್ ಮಾಡಲ್ಪಟ್ಟು 4 ಜಿಲ್ಲೆಗಳಲ್ಲಿರುವ ಸೂಪರ್ ಸ್ಟಾಕಿಸ್ಟ್ ಬಳಿ ತಲುಪುತ್ತೆ. ನಂತರ ತಾಲೂಕು ಮಟ್ಟದಲ್ಲಿರುವ ಡಿಸ್ಟ್ರಿಬ್ಯೂಟರ್ಗಳನ್ನು ಅವರ ಪರಿಧಿಯಲ್ಲಿರುವ ರಿಟೈಲರ್ಗಳ ಮೂಲಕ ಗ್ರಾಹಕರನ್ನು ತಲುಪುತ್ತೆ. ಡಿಸ್ಟ್ರಿಬ್ಯೂಷನ್ ಶಿಪ್ ತೆಗೆದುಕೊಳ್ಳುವವರಿಗೆ ಮೊದಲನೇ ಹಂತದಲ್ಲಿಯೇ 3 ಐಗಳು ತುಂಬಾ ಮುಖ್ಯವಾಗುತ್ತೆ. ಮೊದಲನೆಯದು ಇನ್ವೆಸ್ಟ್ಮೆಂಟ್. ಡಿಸ್ಟ್ರಿಬ್ಯೂಟರ್ ಆಗಿ ಮಾರ್ಕೆಟ್ ಅಲ್ಲಿ ಕಾರ್ಯನಿರ್ವಹಿಸಲು ನಿಮ್ಮ ಬಳಿ ಅಗತ್ಯವಿರುವಷ್ಟು ಹೂಡಿಕೆ ಮಾಡಲು ಸಾಧ್ಯವೇ ಎಂದು. ಎರಡನೇ ಐ ಇನ್ವಾಲ್ವ್ಮೆಂಟ್. ಮಾರ್ಕೆಟ್ನ ಉದ್ದಗಲವನ್ನ ತಿಳಿದುಕೊಂಡು ರಿಟೈಲರ್ಗಳಿಂದ ಶಾಪ್ಗಳಿಂದ ನಿಗದಿತ ಸಮಯದಲ್ಲಿ ನಿಯಮಿತವಾಗಿ ಆರ್ಡರ್ ಅನ್ನ ಸ್ವೀಕರಿಸಿ ಅಗತ್ಯವಿರುವ ಸ್ಟಾಕ್ಗಳನ್ನ ಪೂರೈಸುವುದು. ಮೂರನೇ ಐ ಇನ್ಫ್ರಾಸ್ಟ್ರಕ್ಚರ್. ನೀವು ಡಿಸ್ಟ್ರಿಬ್ಯೂಟ್ ಮಾಡುವ ಉತ್ಪನ್ನಗಳಿಗೆ ಸೂಕ್ತವಾದ ಗೋಡೌನ್ ವ್ಯವಸ್ಥೆ ಹಾಗೂ ಪ್ರತಿ ಅಂಗಡಿಗಳಿಗೆ ತಲುಪಿಸಲು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ. ಈ 3 ಐಗಳಲ್ಲಿಯೂ ಡಿಸ್ಟ್ರಿಬ್ಯೂಟರ್ಗಳು ಶಕ್ತರಾಗಿರಬೇಕು. ಇದರ ಆಧಾರದ ಮೇಲೆಯೇ ಕಂಪನಿಯ ಡಿಸ್ಟ್ರಿಬ್ಯೂಷನ್ ಶಿಪ್ ಅನ್ನ ನೀಡಲಾಗುತ್ತೆ. ಈ ಪ್ರತಿ 4 ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಪ್ರತಿ ತಾಲೂಕು ವಾರ ನಾವು ಡೀಲರ್ಗಳನ್ನ ಅಪಾಯಿಂಟ್ ಮಾಡಿದ್ದೇವೆ. ಅವರಿಗೆ ನಮ್ಮ ಕೋಕೋ ಗುರು ಫ್ಯಾಕ್ಟರಿಯಿಂದನೇ ಸ್ಟಾಕ್ ಕಳಿಸಿಕೊಡ್ತಾ ಇದ್ದೇವೆ. ಡಿಸ್ಟ್ರಿಬ್ಯೂಟರ್ಗೆ ಆ ಸರೌಂಡಿಂಗ್ ಏರಿಯಾದಲ್ಲಿ ಒಂದು ಮಿನಿಮಮ್ ಒಂದು 100, 150, 200 ಔಟ್ಲೆಟ್ಸ್ಗಳ ಮುಖ ಪರಿಚಯ ಇರಬೇಕು. ಅವರ ಹತ್ರ ಒಂದಷ್ಟು ಗೋಡನ್ ವ್ಯವಸ್ಥೆ ಇರಬೇಕು, ಸೇಲ್ಸ್ ಫೋರ್ಸ್ ಇರಬೇಕು. ಅದೇ ರೀತಿಯಲ್ಲಿ ಅವರಿಗೆ ಮಾರ್ಕೆಟಲ್ಲಿ ಒಂದು ಗುಡ್ ಇರಬೇಕು. ಅಂಥವರನ್ನು ನಾವು ಚಾಯ್ಸ್ ಮಾಡಿ ನಾವು ಅವರಿಗೆ ನಮ್ಮ ಪ್ರಾಡಕ್ಟನ್ನು ವಿತರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಾವು ಒಳ್ಳೆ ಮಾರ್ಜಿನನ್ನು ಕೊಡ್ತಾ ಇದ್ದೇವೆ. ಸೇಲ್ಸ್ ಸಪೋರ್ಟ್ ಮಾಡಲಿಕ್ಕೋಸ್ಕರ ನಮ್ಮ ಸೇಲ್ಸ್ ಆಫೀಸರ್ ಇದ್ದಾರೆ, ಅವರು ಒಂದಷ್ಟು ಆರ್ಡರ್ಗಳನ್ನು ತೆಗೆದುಕೊಡ್ತಾರೆ. ಹಾಗೆ ಕೆಲವೊಂದಷ್ಟು ಆರ್ಡರ್ಗಳು ಫೋನಲ್ಲಿ ಬರ್ತದೆ, ಅದನ್ನು ಕೂಡ ನಾವು ಅವರಿಗೆ ಪಾಸ್ ಮಾಡ್ತೇವೆ. ಹಾಗೆ ರಿಟೇಲ್ ಚೈನ್ ಅವರಿಗೆ ಡಿಸ್ಟ್ರಿಬ್ಯೂಟರ್ ಮುಖಾಂತರ ನಾವು ನಮ್ಮ ಕೋಕೋ ಗುರು ಪ್ರಾಡಕ್ಟ್ ಅನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ನಲ್ಲಿ ಮಾರ್ಕೆಟ್ ನಲ್ಲಿ ರಿಟೇಲರ್ಸ್ ಒಂದಿಗೆ ಕೋಆರ್ಡಿನೇಟ್ ಮಾಡಲು ಸೇಲ್ಸ್ ಆಫೀಸರ್ಗಳು ನಿಮ್ಮೊಡನೆ ಸಹಕರಿಸುತ್ತಾರೆ. ನಮ್ಮ ಉತ್ಪನ್ನಗಳ ವಿಶೇಷತೆ ಹಾಗೂ ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳುವುದಲ್ಲದೆ ನಿಮ್ಮ ಬಳಿ ಎಷ್ಟು ಸ್ಟಾಕ್ ಇದೆ, ನಿಮ್ಮ ಕಾಂಟ್ಯಾಕ್ಟ್ ನಲ್ಲಿರುವ ರಿಟೇಲರ್ಸ್ ಗಳಿಗೆ ಎಷ್ಟು ಸ್ಟಾಕ್ ನ ಅಗತ್ಯವಿದೆ, ಈ ಎಲ್ಲಾ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಸ್ಟಾಕ್ ನ ಆರ್ಡರ್ ಅನ್ನ ಮೊಬೈಲ್ ಆಪ್ ಬಳಸಿ ಪ್ಲೇಸ್ ಮಾಡುತ್ತಾರೆ. ಇದರ ಅನುಸಾರ ಸಪ್ಲೈ ಅನ್ನ ಮಾಡುತ್ತಾರೆ. ಮಾರುಕಟ್ಟೆಯಲ್ಲಿರುವ ಗ್ರಾಹಕರನ್ನ ತಲುಪಲು ಕಂಪನಿಯು ಹೋರ್ಡಿಂಗ್ಸ್, ವೆಹಿಕಲ್ ಬ್ರ್ಯಾಂಡಿಂಗ್ ಹಾಗೂ ರಿಟೇಲರ್ಸ್ ಅನ್ನ ಅಪ್ರೋಚ್ ಆಗಲು ಬ್ರೌಷರ್ ಅನ್ನ ನೀಡುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಉತ್ಪನ್ನಗಳ ಕುರಿತಾದ ಪ್ರಚಾರವನ್ನ ಮಾಡುತ್ತೆ. ಕಂಪನಿ ಬ್ರ್ಯಾಂಡಿಂಗ್ ಇರುವ ಯೂನಿಫಾರ್ಮ್, ಕ್ಲಾಕ್, ಕೀಚೈನ್ ಅನ್ನು ಕೂಡ ನೀಡಲಾಗುತ್ತೆ. ಕೋಕೋ ಗುರು ಕೋಕೋನಟ್ ಆಯಿಲ್ ಮಾರುಕಟ್ಟೆಯಲ್ಲಿ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಆಗಿರುವುದರಿಂದ ಲೋಕಲ್ ಮಾರ್ಕೆಟ್ ನಲ್ಲಿ ಕಾಂಪಿಟೇಟರ್ಸ್ ಗೆ ಹೋಲಿಸಿದರೆ ಸ್ವಲ್ಪ ಹೆಚ್ಚೇ ಇದ್ದು ನ್ಯಾಷನಲ್ ಲೆವೆಲ್ ನಲ್ಲಿ ಹೋಲಿಸಿದರೆ ಡೀಸೆಂಟ್ ಪ್ರೈಸ್ ಗೆ ಲಭ್ಯವಿದೆ. ಇವರ ಹೆಸರು ಮೊಯ್ದೀನ್ ಅಶ್ರಫ್. ಕರಾವಳಿ ಎಂಟರ್ಪ್ರೈಸಸ್ ನ ಅಡಿಯಲ್ಲಿ ಸನ್ಫ್ಲವರ್ ಆಯಿಲ್, ಪಾಮ್ ಆಯಿಲ್, ಕೋಕೋನಟ್ ಆಯಿಲ್ ನ ಬಿಸ್ನೆಸ್ ಅನ್ನ ಮಾಡ್ತಾರೆ. ಪ್ರಸ್ತುತ ಇವರು ಕೋಕೋ ಗುರು ಕೋಕೋನಟ್ ಆಯಿಲ್ ನ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಇವರ ಬಳಿ 2 ವೆಹಿಕಲ್ ಇದ್ದು ಬ್ರ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಪುತ್ತೂರಿನ ಎಲ್ಲ ರಿಟೇಲ್ ಸ್ಟೋರ್ಗಳಿಗೆ ಇವರು ಕೋಕೋ ಗುರು ಕೋಕೋನಟ್ ಆಯಿಲ್ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡ್ತಾರೆ. ಮೊದಲಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಕೋಕೋ ಗುರು ಅಂತ ಹೇಳಿದ್ರೆ ತುಂಬಾ ಪರಿಮಳ ಇರುವಂತ ಎಣ್ಣೆ. ಇದರಲ್ಲಿ 2 ಟೈಪ್ ಬರ್ತದೆ, ರೋಸ್ಟೆಡ್ ಮತ್ತು ಕೋಲ್ಡ್ ಪ್ರೆಸ್ ಅಂತ ಹೇಳಿ ಇನ್ನೊಂದು. ಒಳ್ಳೆ ಬೇಡಿಕೆ ಇರುವಂತ ಎಣ್ಣೆ. ಮಾರ್ಕೆಟ್ ಇನ್ ಕೇಸ್ ಇನ್ನು ಕೆಲವು ಅಂಗಡಿಯಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ಕಂಪನಿಗಳಿಂದ ಜನ ಕಳಿಸಿ ಅಲ್ಲಿ ಅವರು ಅದನ್ನು ಸಾಲ್ವ್ ಮಾಡಿ ಕೊಡ್ತಾರೆ. ಡಿಸ್ಟ್ರಿಬ್ಯೂಷನ್ ತಗೊಂಡು ಮಾಡಿದ್ರೆ ಇದು ಒಳ್ಳೆ ಒಂದು ಪ್ರಾಡಕ್ಟ್, ನಿಮಗೆ ಒಳ್ಳೆ ವ್ಯಾಪಾರ ಮಾಡಬಹುದು. ಇವರ ಹೆಸರು ಎಂ ಕೃಷ್ಣ ಪ್ರಸಾದ್ ಭಟ್. ಬೆಳ್ತಂಗಡಿ ತಾಲೂಕಿನಲ್ಲಿ ಶ್ರೀ ಎಂಟರ್ಪ್ರೈಸಸ್ ಅನ್ನ ನಡೆಸ್ತಾ ಇದ್ದಾರೆ. ಇವರು MTR ಪ್ರಾಡಕ್ಟ್ಸ್ ನ ಡಿಸ್ಟ್ರಿಬ್ಯೂಟರ್ ಆಗಿದ್ದು ಕಳೆದ 10 ತಿಂಗಳಿನಿಂದ ಕೋಕೋ ಗುರು ಕೋಕೋನಟ್ ಆಯಿಲ್ ಉತ್ಪನ್ನಗಳ ಡಿಸ್ಟ್ರಿಬ್ಯೂಷನ್ ಶಿಪ್ ಅನ್ನು ತಗೊಂಡು
ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಅಂಗಡಿಯವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾರ್ಜಿನ್ ಅವ್ರಿಗೆ ಜಾಸ್ತಿ ಸಿಗ್ಬೇಕು ಅಂತ ಹೇಳಿ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನಮ್ಮದನ್ನ. ನಾವು ಹೇಳಿದ್ವಿ ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟ್, ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ. ಆದ್ರೆ ನೆಕ್ಸ್ಟ್ ರಿಆರ್ಡರ್ ಬರ್ತಾನೆ ಇತ್ತು. ಕೊಕೊಗೋರ್ನ ಒಂದು ಏಜೆನ್ಸಿ ತಗೊಂಡಿದ್ದೀನಿ ಅಂತ ಹೇಳಿ ನಂಗೆ ಹೆಮ್ಮೆ ಇದೆ. ಹೊಸದಾಗಿ ಏಜೆನ್ಸಿ ತಗೊಳ್ಳೋರಿಗೆ 100% ನೀವು ತಗೊಳ್ಬಹುದು ಅಂತ ಹೇಳಿ ನಾನು ರೆಕಮೆಂಡ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಕಂಪನಿ ಕಡೆಯಿಂದ ನಿಮ್ಗೆ ರೆಪ್ ಬರ್ತಾರೆ, ಹೇಗಿದೆ ಮಾರ್ಕೆಟ್ ಅದನ್ನ ನೋಡ್ಕೊಂಡು ಅವ್ರು ಬಂದು ಇದ್ ಮಾಡ್ತಾರೆ, ಆರ್ಡರ್ ತೆಗೆದು ನಿಮಗೆ ಕೊಡ್ತಾರೆ. ನಿಮ್ಗೆ ಸಪ್ಲೈ ಮಾಡುವಂತದ್ದು ಮಾತ್ರ ಕೆಲಸ. ಜನಗಳಿಗೆ ಕೊಟ್ಟಾಗ ಒಂದು ವಸ್ತುವನ್ನ ಅದರ ಕ್ವಾಲಿಟಿ ಇರುವಂತ ವಸ್ತುಗಳನ್ನ ಕೊಡ್ಬೇಕು ಅನ್ನೋದು ನನ್ನ ಒಂದು ಆಶಯ. ಆದ್ರಿಂದ ಒಳ್ಳೆ ವಸ್ತುಗೆ ಅಡ್ವರ್ಟೈಸ್ಮೆಂಟ್ ಅಗತ್ಯ ಇಲ್ಲ. ಆಕ್ಚುಲಿ ಅಗತ್ಯ ಇಲ್ಲ ಅಂತ ಹೇಳಿ ಏನಕ್ಕಂದ್ರೆ ಒಮ್ಮೆ ಅದನ್ನ ಜನ ತಗೊಂಡ್ರೆ ಮತ್ತೆ ರೆಗ್ಯುಲರ್ ತಗೊಳ್ತಾನೆ ಇರ್ತಾರೆ ಅವರು. ಹಾಯ್, ಅಖಿಲೇಶ್ ಅಂತ ಒಂದು ಧರ್ಮಸ್ಥಳದಲ್ಲಿ ಶ್ರೀ ಗಣೇಶ್ ಸ್ಟೋರ್ಸ್ ಅಂತ ಹೇಳಿ ಒಂದು ಫರ್ಮ್ ರನ್ ಮಾಡ್ತಾ ಇದ್ದೇವೆ. ಸೊ ಮೀನ್ ವೈಲ್ ನಾವು ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟಿಗೆ ನಮಗೆ ಕೊಕೊಗುರುವಿನ ಒಂದು ಆಫರ್ ಬಂತು, ಹೀಗೆ ನಮ್ದು ಡಿಸ್ಟ್ರಿಬ್ಯೂಷನ್ ಶಿಪ್ ಉಂಟು, ನೀವು ಮಾಡ್ತೀರಾ, ಕ್ವಾಲಿಟಿ ನಿಮ್ಗೆ ಏನು ಕೊಟ್ಟರು ಕೂಡ ಜನಗಳಿಗೆ ಪ್ರೈಸ್ ಮ್ಯಾಟರ್ ಆಗ್ತದೆ. ಬಟ್ ಈ ವಿಷಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನೀವು ತಗೊಳ್ಳಿ, ಸೇಲ್ ಆಗದಿದ್ರೆ ನಾವು ವಾಪಸ್ ತಗೊಳ್ತೇವೆ ಅಂತ ಶಾಪ್ ಅವ್ರ ಹತ್ರ ಕೂಡ ಮಾತಾಡುವಷ್ಟು ಧೈರ್ಯ ನಮಗೆ ಕಂಪನಿ ಕೊಟ್ಟಿದೆ. ಇವಾಗ ತೆಂಗಿನ ಎಣ್ಣೆ ಮಾಡೋ ಒಂದು 100 ಕಂಪನಿ ನಾವು ನೋಡಿದ್ದು ಅಡಲ್ಟ್ರೇಷನ್, ರೇಟ್ ಕಮ್ಮಿಗೆ ಸಿಗ್ತದೆ. ಬಟ್ ಯಾವತ್ತು ಜನಗಳು ರೇಟ್ ಮಾತ್ರ ಅಲ್ಲ ಕ್ವಾಲಿಟಿ ಅನ್ಸ ನೋಡ್ತಾರೆ ಅಂತ ಹೇಳುವಂತ ವಿಚಾರ ನಾವು ಕೊಕೊಗುರುವನ್ನು ನೋಡಿ ನಾವು ಕಲ್ತ್ವಿ. ನಮ್ಮ ಫ್ಯಾಮಿಲಿಯಲ್ಲಿ ಕೆಲವರು ನನ್ನ ಹತ್ರ ಕೇಳಿ ತಗೊಂಡೋಗಿ ಯೂಸ್ ಮಾಡ್ತಾರೆ, ಈವನ್ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡ್ತಾರೆ. ನಮಗೆ ಇವತ್ತು ಸಹ ಅಷ್ಟೇ, ನಾವು ಒಂದು ಐಟಮ್ ಮಾರಿದ್ರೆ ನಿಮಗೆ ಸಹ ದುಡ್ಡು ಸಹ ಬಂದು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಹ ಇದ್ರೆ ನಾವು ಮಾಡಿದ ವ್ಯವಹಾರಕ್ಕೆ ಅದೊಂದು ಪರ್ಫೆಕ್ಷನ್ ಅಂತ. ಮಾರ್ಕೆಟ್ ಅಲ್ಲಿ ಏನೆಲ್ಲ ಸಮಸ್ಯೆ ಉಂಟು ಅದನ್ನು ಹೇಗೆ ತಿಳ್ಕೊಳ್ಬೇಕು, ಅದನ್ನು ಹೇಗೆ ಸಾರ್ಟ್ ಔಟ್ ಮಾಡಬೇಕು, ಆ ವಿಚಾರದಲ್ಲಿ ನಮಗೆ ಕೇಶವರಾಮ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆ ಸಪೋರ್ಟ್ ಇಂದಾಗಿ ನಾವು ಕೂಡ ಇವತ್ತು 1:10 ಬಿಸ್ನೆಸ್ ಮಾಡ್ತಾ ಇದ್ದೇವೆ. ನಾವೊಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಗೆ ನಾವು ಡಿಸ್ಟ್ರಿಬ್ಯೂಟರ್ ಆಗಿದ್ದೇವೆ ಅಂತ ಹೇಳುದೇ ನಮ್ಗೆ ಪ್ರೌಡ್ ಫೀಲ್ ಉಂಟು. ಪ್ರಾಡಕ್ಟ್ ಅಲ್ಲಿ ಈ ತರ ಪ್ರಾಬ್ಲಮ್ ಇದೆ ಅಂತ ನಮಗೆ ಇವತ್ತಿನವರೆಗೆ ಬರಲಿಲ್ಲ. ಮತ್ತೆ ಕಂಪನಿಯಿಂದ ಸಪೋರ್ಟ್, ನಾವು ಏನು ಫೀಲ್ಡಿಗೆ ಹೋಗಿ ಮಾಡ್ತೇವ ಪಾಪ ಅವ್ರು ಅದಕ್ಕಿಂತ ಜಾಸ್ತಿ ನಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಡಿಸ್ಟ್ರಿಬ್ಯೂಷನ್ ಶಿಪ್ ಯಾರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸೀಕರ್ಸ್ ಇರ್ತಾರೆ ಅವರಿಗೆ 100% ಹೇಳಿ ಮಾಡಿಸಿದಂತ ವಿಷಯ. ಈಗ ಮೊನ್ನೆ ನಾವು ಬೆಳಗಾವಿ ಡಿಸ್ಟಿಕ್ಗೆ ಸ್ಟಾರ್ಟ್ ಮಾಡಿದ್ವಿ, ಹಾವೇರಿ ಡಿಸ್ಟಿಕ್ಗೆ ಸ್ಟಾರ್ಟ್ ಮಾಡಿದ್ವಿ, ಹಾಗೆ ಸಿರ್ಸಿ ಮತ್ತು ಸಾಗರ ಈ ಒಂದಷ್ಟು ಪ್ಲೇಸ್ಗಳಲ್ಲಿ ಕೂಡ ಮುಂದಿನ ದಿವಸದಲ್ಲಿ ನಾವು ನಮ್ಮ ಪ್ರಾಡಕ್ಟನ್ನು ಅಲ್ಲೆಲ್ಲ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲೆಲ್ಲಿ ನಮ್ಮ ಪ್ರಾಡಕ್ಟ್ ಬೇಕು ಅಂತವರಿಗೆಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಡೀಟೇಲ್ಗಳನ್ನು ಕೊಟ್ಟಿದ್ದೇವೆ. ನಾವು ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಕೊಡ್ತೇವೆ. ನಾವು ರೋಸ್ಟೆಡ್ ಕೋಕೋನಟ್ ಆಯಿಲ್ ಇದೆ, ಅನ್ರೋಸ್ಟೆಡ್ ಕೋಕೋನಟ್ ಆಯಿಲ್ ಇದೆ, HDP ಬಾಟಲ್ ಇರ್ಬೋದು, ಪೆಟ್ ಬಾಟಲ್ ಇರ್ಬೋದು, ಜರಿ ಕ್ಯಾನ್ ಇರ್ಬೋದು, ಈ ತರ ವೆರೈಟಿ ಆಗಿ ಪ್ರಾಡಕ್ಟ್ಗಳನ್ನು ನಾವು ಮಾರ್ಕೆಟ್ ಅಲ್ಲಿ ಕೊಡ್ತೀವಿ. ಒಳ್ಳೆ ಮಾರ್ಜಿನ್ ಮತ್ತೆ ಸೇಲ್ಸ್ ಸಪೋರ್ಟ್ ಕೊಡುವುದರಿಂದ ಎಲ್ಲಿ ರಿಕ್ವೈರ್ಮೆಂಟ್ ಬೇಕು ಎಲ್ಲ ಡೀಲರ್ಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅವರಿಗೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿ ನಮ್ಮ ಪ್ರಾಡಕ್ಟನ್ನು ನಮ್ಮ ಕಸ್ಟಮರ್ಗೆ ರೀಚ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ.